ಅಪೊಸ್ತಲನಾದ ಪೌಲನಿಗೆ ಸೇವೆಯಲ್ಲಿ ಬಹಳ ಕಾಲ ಸಹಾಯಕನಾಗಿದ್ದವನು ತಿಮೋಥೆಯನು. ಇವನ ತಂದೆ ಒಬ್ಬ ಗ್ರೀಕನು, ತಾಯಿ ಯೂನಿಕೆ ಒಬ್ಬ ಯಹೂದ್ಯಳು. ತಿಮೋಥೆಯನ ತಾಯಿ ಹಾಗೂ ಅವನ ಅಜ್ಜಿಯಾದ ಲೋವಿಯು ಇವನಿಗೆ ಸತ್ಯವಾಕ್ಯಗಳನ್ನು ತಿಳಿಸಿ ಭಯಭಕ್ತಿಯಲ್ಲಿ ಬೆಳೆಸಿದವರು. ನಿಷ್ಕಪಟಿಯಾದ ಒಬ್ಬ ನಂಬಿಗಸ್ತನೆಂದು ಪೌಲನಿಂದ ಪ್ರಶಂಸೆ ಪಡೆದವನು ಈತನು. ತಿಮೋಥೆಯನು ಲುಸ್ತ್ರದಲ್ಲಿ ಹುಟ್ಟಿದವನು. ಅಪೊಸ್ತಲನಾದ ಪೌಲನು ತನ್ನ ಮೊದಲ ಪ್ರಯಾಣದಲ್ಲಿ ಲುಸ್ತ್ರಕ್ಕೆ ಬಂದ ಸಮಯದಲ್ಲಿ ತಿಮೋಥೆಯನು ಹಾಗೂ ಅವನ ತಾಯಿಯು ಕ್ರಿಸ್ತನನ್ನು ಅಂಗೀಕರಿಸಿದ್ದಿರಬಹುದೆಂಬುದಾಗಿ ಅಂದಾಜಿಸಲಾಗಿದೆ. ಏಕೆಂದರೆ ಅಪೊಸ್ತಲನಾದ ಪೌಲನು ಎರಡನೇ ಸಾರಿ ಬಂದಾಗ ತಿಮೋಥೆಯನು ಸುವಾರ್ತೆಯನ್ನು ನಂಬಿದಂತಹ ಒಬ್ಬ ಕ್ರೈಸ್ತನಾಗಿದ್ದನು. ತಿಮೋಥೆಯನ ವಿಶ್ವಾಸವನ್ನು, ಸೇವೆ ಮಾಡುವ ಹಂಬಲವನ್ನು ಕಂಡಂತಹ ಪೌಲನು ಅವನನ್ನು ತನ್ನೊಂದಿಗೆ ಕರೆದೊಯ್ಯಲು ನಿರ್ಧಾರ ಮಾಡಿದನು. ತಿಮೋಥೆಯನು ಸೇವೆಗೆ ಆರಿಸಲ್ಪಟ್ಟಾಗ ಸುಮಾರು 20 ವರ್ಷ ವಯಸ್ಸಿದ್ದಿರಬಹುದು. ಬಹಳ ಚಿಕ್ಕ ಪ್ರಾಯದಲ್ಲಿಯೇ ಇವನನ್ನು ಒಬ್ಬ ಸೇವಕನನ್ನಾಗಿ ಮಾಡಿದ ಕೀರ್ತಿ ಪೌಲನಿಗೆ ಸೇರಿದ್ದು. ತಿಮೋಥೆಯನ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಪೌಲನು ಇವನನ್ನು ತನ್ನ ಜೊತೆ ಸೇವಕನನ್ನಾಗಿ ಮಾಡಿಕೊಳ್ಳಲು ಹಿಂದೆಗೆಯಲಿಲ್ಲ. ಸುವಾರ್ತೆ ಸೇವೆ ಮಾಡುವುದಕ್ಕಾಗಿ ಪೌಲನೊಂದಿಗೆ ಸೇರಿ ಲುಸ್ತ್ರ ಸಭೆ ಹಿರಿಯರು ತಿಮೋಥೆಯನನ್ನು ಪ್ರತಿಷ್ಠೆಪಡಿಸಿದರು. ಇವನು ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಒಳ್ಳೆ ಸಾಕ್ಷಿಯನ್ನು ಹೊಂದಿಕೊಂಡಿದ್ದನೆಂಬುದಾಗಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ತಿಳಿಸುತ್ತದೆ. ಚಿಕ್ಕ ಪ್ರಾಯದಲ್ಲಿಯೇ ಒಳ್ಳೆಯ ಸಾಕ್ಷಿಯನ್ನು ಸಂಪಾದಿಸಿಕೊಂಡಿದ್ದನು. ಇದರಿಂದಲೇ ಪೌಲನು ಇವನನ್ನು ತನ್ನ ಸಂಗಡ ಬರಬೇಕೆಂಬುದಾಗಿ ಅಪೇಕ್ಷೆ ಪಟ್ಟನು. ತಿಮೋಥೆಯನ ತಂದೆ ಒಬ್ಬ ಗ್ರೀಕನೆಂದು ಎಲ್ಲರಿಗೂ ತಿಳಿದಿರಲಾಗಿ ಇದು ತಿಮೋಥೆಯನ ಸೇವೆಗೆ ಅಡ್ಡಿಯನ್ನುಂಟು ಮಾಡಬಹುದೆಂಬುದಾಗಿ ತಿಳಿದು ಅವನಿಗೆ ಸುನ್ನತಿಯಾಗುವಂತೆ ಮಾಡಿದರು. ತಿಮೋಥೆಯನು ಪೌಲನೊಂದಿಗೆ ಸೇರಿಕೊಂಡ ನಂತರ ಪೃಗ್ಯ, ಗಲಾತ್ಯ ಸೀಮೆಗಳಲ್ಲಿ ಸುವಾರ್ತೆಯನ್ನು ಸಾರಿ ತ್ರೋವಕ್ಕೆ ಬಂದು ಸೇರಿದನು. ಇಲ್ಲಿ ಲೂಕನು ಅವರೊಂದಿಗೆ ಸೇರಿಕೊಂಡನು. ಸಮುದ್ರ ಮಾರ್ಗವಾಗಿ ಪ್ರಯಾಣಿಸಿ ಮಕೆದೋನ್ಯಕ್ಕೆ ಸೇರಿದ ಫಿಲಿಪ್ಪಿ ಪಟ್ಟಣಕ್ಕೆ ಬಂದು ಸೇರಿದರು. ಅಲ್ಲಿ ಪೌಲ ಸೀಲರು ಜನರಿಂದ ಚಿತ್ರವಧೆ ಮಾಡಲ್ಪಟ್ಟು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದರು. ತಿಮೋಥೆಯನಿಗೆ ತನ್ನ ಮೊದಲ ಪಯಣದಲ್ಲಿಯೇ ಸೇವಕರಿಗುಂಟಾಗುವ ಶ್ರಮೆ ಸಂಕಟಗಳನ್ನು ಕಣ್ಣಾರೆ ಕಾಣುವಂತಹ ಪರಿಸ್ಥಿತಿ ಉಂಟಾಯಿತು. ಅದೇ ಸಮಯದಲ್ಲಿಯೇ ಸೇವಕರು ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಹೊಂದುವುದನ್ನು ಸಹ ಕಣ್ಣಾರೆ ಕಂಡನು. ಈ ಅನುಭವವು ಅವನ ನಂಬಿಕೆಯನ್ನು ಇನ್ನೂ ಬಲಪಡಿಸಿತು. ಥೆಸಲೋನಿಕದಲ್ಲಿ ಪೌಲನಿಗೆ ವಿರೋಧವಾಗಿ ಯಹೂದ್ಯರು ಉಂಟು ಮಾಡಿದ ಕಲಹದ ನಂತರ ಅವರುಗಳು ಬೆರೋಯಕ್ಕೆ ಬಂದಾಗ ಅಲ್ಲಿಯೂ ಅವರು ಜಗಳವನ್ನು ಎಬ್ಬಿಸಿದರು. ತಕ್ಷಣವೇ ಪೌಲನನ್ನು ಸಮುದ್ರ ಮಾರ್ಗವಾಗಿ ಸಹೋದರರು ಕಳುಹಿಸಿಬಿಟ್ಟು ಪೌಲ ಸೀಲರು ಅಲ್ಲಿಯೇ ಇಳಿದುಕೊಂಡರು. ಪೌಲನಿಲ್ಲದೆ ಇವರಿಗೆ ಜಗಳವನ್ನು ಎದುರಿಸುವುದು ತುಂಬ ಕಷ್ಟವಾಗಿದ್ದಿರಬಹುದು. ಈ ಅನುಭವಗಳು ತಿಮೋಥೆಯನಿಗೆ ವಿರೋಧಗಳನ್ನು ಸಹಿಸುವ ಮನೋಬಲವನ್ನು, ದೃಢತೆಯನ್ನು ತಂದುಕೊಟ್ಟಿತು. ಪೌಲನು ಅಥೇನೆ ಪಟ್ಟಣದ ಮಾರ್ಗವಾಗಿ ಕೊರಿಂಥ ಪಟ್ಟಣವನ್ನು ತಲುಪಿ ಅಲ್ಲಿ ಸೇವೆ ಮಾಡುತ್ತಿರುವಾಗ ಸೀಲನು ತಿಮೋಥೆಯನು ಅಲ್ಲಿಗೆ ಬಂದು ಅವರನ್ನು ಸೇರಿಕೊಂಡರು. ಇದರ ಮಧ್ಯದಲ್ಲಿ ತಿಮೋಥೆಯನು ಒಂಟಿಯಾಗಿ ಒಂದು ದೊಡ್ಡ ಜವಾಬ್ದಾರಿಕೆಯನ್ನು ಮಾಡಿ ಮುಗಿಸಿದ್ದನು. ಕಲಹದ ನಿಮಿತ್ತದಿಂದಾಗಿ ಪೌಲನು ಅವನ ಸಂಗಡಿಗರು ರಾತ್ರಿಯೇ ಥೆಸಲೋನಿಕವನ್ನು ಬಿಟ್ಟು ಬರಬೇಕಾಯಿತು. ಅದಲ್ಲದೆ ಅಲ್ಲಿಂದ ಯಹೂದ್ಯರು ಬೆರೋಯಕ್ಕೂ ಬಂದು ಅಲ್ಲಿಯೂ ಜಗಳವನ್ನು ಎಬ್ಬಿಸಿದರು. ಇದರಿಂದಾಗಿ ಥೆಸಲೋನಿಕದಲ್ಲಿರುವ ಸಭೆಯ ವಿಶ್ವಾಸಿಗಳ ಸ್ಥಿತಿ ಹೇಗಾಗಿರಬಹುದೆಂಬುದಾಗಿ ತಿಳಿಯಲು ಪೌಲನು ಬಹಳ ಕಾತುರಗೊಂಡಿದ್ದನು. ಈ ಕೆಲಸಕ್ಕಾಗಿ ಪೌಲನು ಆರಿಸಿಕೊಂಡಿದ್ದು ದೊಡ್ಡವರು, ಅನುಭವಶಾಲಿಗಳಾಗಿದ್ದಂಥ ವ್ಯಕ್ತಿಗಳನ್ನೆಲ್ಲ, ಯೌವನಸ್ಥನಾಗಿದ್ದ ತಿಮೋಥೆಯನನ್ನೇ ಆರಿಸಿಕೊಂಡನು. ಜಗಳ ಮಾಡುವವರ ಬಳಿಗೆ ಕಳುಹಿಸುವಷ್ಟು ವಿಶ್ವಾಸ ತಿಮೋಥೆಯನ ಮೇಲೆ ಪೌಲನಿಗಿತ್ತು. ತಿಮೋಥೆಯನು ಅವನ ನಂಬಿಕೆಯನ್ನು ಸುಳ್ಳು ಮಾಡಲಿಲ್ಲ. ದೇವರ ಸಹಾಯದಿಂದ ಕೊಟ್ಟ ಕೆಲಸವನ್ನು ಜಯಕರವಾಗಿ ಮಾಡಿ ಮುಗಿಸಿದನು. ತಿಮೋಥೆಯನಿಗೆ ಕೊಡಲ್ಪಟ್ಟಂಥ ಕೆಲಸ ಕಲಹ ಮಾಡುತ್ತಿದ್ದಂಥ ಥೆಸಲೋನಿಕ ಪಟ್ಟಣಕ್ಕೆ ಬಂದು ಅಲ್ಲಿನ ಸಭೆಯ ವಿಶ್ವಾಸಿಗಳ ನಂಬಿಕೆಯನ್ನು ಬಲಪಡಿಸಬೇಕಾಗಿತ್ತು. ಈ ಪರಿಸ್ಥಿತಿಯಲ್ಲಿ ಒಬ್ಬನಾದರೂ ಹಿಂಜಾರದಂತೆ ನೋಡಿಕೊಳ್ಳಬೇಕಾಗಿತ್ತು. ಇಲ್ಲಿ ಸೇವೆಯಲ್ಲಿ ಅಷ್ಟೊಂದು ಅನುಭವವಿಲ್ಲದ ಮೊಟ್ಟ ಮೊದಲು ಕಳಿಸಲ್ಪಡುವಂತಹ ಒಬ್ಬ ಯೌವನಸ್ಥರಿಗೆ ಒಪ್ಪಿಸಿದಂಥ ಈ ಕೆಲಸವು ಖಂಡಿತವಾಗಿ ಒಂದು ದೊಡ್ಡ ಜವಾಬ್ದಾರಿಯೇ ಆಗಿತ್ತು. ಆದರೆ ತಿಮೋಥೆಯನು ತನಗೆ ಕೊಡಲ್ಪಟ್ಟ ಈ ಜವಾಬ್ದಾರಿಕೆಯನ್ನು ನಂಬಿಗಸ್ತನಾಗಿ ಅದ್ಭುತವಾಗಿ ಮಾಡಿ ಮುಗಿಸಿದನು. ಥೆಸಲೋನಿಕ ಸಭೆಯವರ ವಿಶ್ವಾಸವನ್ನು ಬಲಪಡಿಸಿ ವೃದ್ಧಿಪಡಿಸಿದನು. ಯೇಸುವೇ ಬರಬೇಕಾದ ಕ್ರಿಸ್ತನೆಂಬುದಾಗಿ ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ತಿಮೋಥೆಯನು ತಂದ ಈ ಸುವಾರ್ತೆಗೆ ಉತ್ತರವಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ ಪಟ್ಟಣದಿಂದಲೇ ಥೆಸಲೋನಿಕ ಸಭೆಯವರಿಗೆ ಈ ಮೊದಲನೆಯ ಪತ್ರಿಕೆಯನ್ನು ಬರೆದನು. ನಂತರ ಪೌಲನು ತನ್ನ 3ನೇ ಪ್ರಯಾಣದಲ್ಲಿ ಎಫೆಸ ಪಟ್ಟಣದಲ್ಲಿ ಇಳಿದುಕೊಂಡಿದ್ದಾಗ ಕೊರಿಂಥ ಪಟ್ಟಣದಲ್ಲಿ ಉಂಟಾದ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತೆ ತಿಮೋಥೆಯನನ್ನು ಅಲ್ಲಿಗೆ ಕಳುಹಿಸಿದನು. ಇಲ್ಲಿ ಬರೆಯುವಾಗ ನನಗೆ ಪ್ರಿಯನೂ ಕರ್ತನಲ್ಲಿ ನಂಬಿಗಸ್ತನೂ ಆದ ನನ್ನ ಮಗನಾದ ತಿಮೋಥೆಯನೆಂಬುದಾಗಿ ಪೌಲನು ಬರೆಯುತ್ತಾನೆ. ಯಾಕೆಂದರೆ ತಿಮೋಥೆಯನ ಮೇಲೆ ಅಷ್ಟೊಂದು ನಂಬಿಕೆ ಪೌಲನಿಗಿತ್ತು. ರೋಮ್ ಸಾಮ್ರಾಜ್ಯದಲ್ಲಿ ರೋಮ್ ಹಾಗೂ ಅಲೆಕ್ಸಾಂಡ್ರಿಯಾ ನಗರದ ಅನಂತರ ಕೊರಿಂಥ ಪಟ್ಟಣವು 3ನೆಯ ದೊಡ್ಡ ನಗರವಾಗಿತ್ತು. ಕಾಮ ದೇವತೆಗಳ ದೇವಸ್ಥಾನವು ಅಲ್ಲಿ ಇದ್ದುದರಿಂದ ದೇವದಾಸಿರ ಪದ್ಧತಿಯಲ್ಲಿ ಹೆಚ್ಚಾಗಿತ್ತು. ಇದು ಅಲ್ಲಿಯೇ ಇದ್ದಂತಹ ಕೊರಿಂಥ ಸಭೆಯನ್ನು ಸಹ ಬಾಧಿಸಿತ್ತು.
ಪೌಲನ ಅಧಿಕಾರವನ್ನು ವಿರೋಧಿಸಿ ನಿಲ್ಲುವಂಥ ಸ್ಥಿತಿ ಇಲ್ಲಿ ಉಂಟಾಗಿತ್ತು. ಚಿಕ್ಕ ಪ್ರಾಯದಿಂದಲೇ ಭಕ್ತಿಯಲ್ಲಿ ಬೆಳೆದಂಥ ತಿಮೋಥೆಯನಿಗೆ ಕೊರಿಂಥ ಸಭೆಯವರ ಈ ಸ್ಥಿತಿಯು ಬಹಳವಾಗಿ ಆಶ್ಚರ್ಯವನ್ನು ಉಂಟು ಮಾಡಿತು. ಕೊರಿಂಥ ಸಭೆಯವರಲ್ಲಿದ್ದ ಅವಿಶ್ವಾಸ ಸರಿಪಡಿಸಬಹುದು, ಪ್ರೀತಿಯ ಕೊರತೆಯನ್ನು ಸಹ ಸರಿಪಡಿಸಬಹುದು. ಆದರೆ ಒಬ್ಬರ ಸಂಗಡ ಒಬ್ಬರು ಜಗಳವಾಡುವುದು, ಸ್ವನೀತಿ ಇವುಗಳನ್ನು ಸರಿಪಡಿಸುವುದರಲ್ಲಿ ಯೌವನಸ್ಥನಾದ ತಿಮೋಥೆಯನು ಸೋತು ಹೋದನು. ಏನೇ ಆಗಲಿ ಹಿಂದಿರುಗಿ ಬಂದಂಥ ತಿಮೋಥೆಯನನ್ನು ಪೌಲನು ಹಾಗೆಯೇ ಬಿಟ್ಟು ಬಿಡಲಿಲ್ಲ. ಅವನನ್ನು ಮತ್ತೆ ಉತ್ಸಾಹಪಡಿಸಿ ಅವನನ್ನು ಮತ್ತೆ ತಿರುಗಿ ಮಕೆದೋನ್ಯಕ್ಕೆ ಕಳುಹಿಸಿದನು. ಇದಾದ ನಂತರ ಪೌಲನು ಮತ್ತೆ ಮಕೆದೋನ್ಯಕ್ಕೆ ಬಂದು ತಿಮೋಥೆಯನನ್ನು ಅವನ ಜೊತೆ ಸೇವಕರನ್ನು ಉತ್ಸಾಹಪಡಿಸಿದನು. ಸೋತು ಹೋದಂತಹ ಸೇವಕರನ್ನು ಉತ್ಸಾಹಪಡಿಸಿ ಅವರನ್ನು ದೇವರ ಕೃಪಾಶಯಕ್ಕೆ ಒಪ್ಪಿಸಿಕೊಡುವಾಗ ಅವರು ಕೂಡ ಉನ್ನತವಾದ ಸೇವೆ ಮಾಡಿ ಸಭೆಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ಪೌಲನು ಯೆರೂಸಲೇಮಿಗೆ ಹಿಂತಿರುಗಿದಾಗ ತಿಮೋಥೆಯನು ಅವನ ಜೊತೆಯಲ್ಲಿದ್ದನು. ಮೊದಲನೆಯ ಸಾರಿ ಪೌಲನು ರೋಮಾಪುರದಲ್ಲಿ ಸೆರೆಮನೆಯಲ್ಲಿದ್ದಾಗ ತಿಮೋಥೆಯನು ಅವನ ಜೊತೆಯಲ್ಲಿದ್ದನು. ಇವರಿಗೆ ಪತ್ರಿಕೆಗಳನ್ನು ಬರೆಯುವಾಗ ತಿಮೋಥೆಯನು ಪೌಲನಿಗೆ ಸಹಾಯಕನಾಗಿ ಅವನ ಜೊತೆಯಲ್ಲಿಯೇ ಇದ್ದನು. ಪೌಲನು ತನ್ನ ಪತ್ರಿಕೆಗಳನ್ನು ಸಭೆಯವರಿಗೆ ಬರೆಯುವಾಗಲೆಲ್ಲ ತಿಮೋಥೆಯನನ್ನು ಕುರಿತು ನಂಬಿಕೆ ನಿಜಕುಮಾರನೆಂಬುದಾಗಿಯೂ ನನ್ನ ಮಗನಾದ ತಿಮೋಥೆಯನೆಂಬುದಾಗಿಯೂ ಮತ್ತೆ ಮತ್ತೆ ಕರೆಯುತ್ತಾನೆ. ಇದರಲ್ಲಿ ಅವನು ಎಷ್ಟು ನಂಬಿಗಸ್ತನಾಗಿದ್ದಾನೆಂಬುದಾಗಿ ನಾವು ತಿಳಿಯಬಹುದಾಗಿದೆ. ಅವನ ಮೇಲಿದ್ದ ತನ್ನ ಪ್ರೀತಿಯನ್ನು ವೃದ್ಧಿಪಡಿಸಿ ಸಭೆಯನ್ನು ನಡೆಸಿಕೊಂಡು ಹೋಗುವ ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ಒಪ್ಪಿಸಿಕೊಡಲ್ಪಟ್ಟ ಜವಾಬ್ದಾರಿಕೆಯನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುವಂತೆ ಕೇಳಿಕೊಳ್ಳುತ್ತಾನೆ. ಅಪೊಸ್ತಲನಾದ ಪೌಲನು 2ನೇ ಸಾರಿ ರೋಮಾಪುರದಲ್ಲಿ ಸೆರೆಮನೆಗೆ ಹಾಕಲ್ಪಟ್ಟಾಗ ತಿಮೋಥೆಯನಿಗೆ ತನ್ನ 2ನೇ ಪತ್ರಿಕೆಯನ್ನು ಬರೆಯುತ್ತಾನೆ. ತನ್ನ ಬಳಿಗೆ ಬರುವಂತೆ ಕರೆಯುತ್ತಾನೆ. ತನ್ನ ನಂತರದ ಸೇವೆಯನ್ನು ಸಮರ್ಪಕವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಸಾಮರ್ಥ್ಯ ಇವನಿಗೆ ಮಾತ್ರ ಇದೆ ಎಂಬ ಬಲವಾದ ನಂಬಿಕೆ ಪೌಲನಿಗೆ ತಿಮೋಥೆಯನ ಮೇಲೆ ಇತ್ತು. 2 ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂಬುದಾಗಿ ಎಣಿಸಿ ನಮ್ಮಲ್ಲಿ ವಾಸವಾಗಿರೋ ಪವಿತ್ರಾತ್ಮ ಮೂಲಕ ಅದನ್ನು ಕಾಪಾಡೆಂಬುದಾಗಿ ಆಲೋಚನೆಯನ್ನು ಕೊಡುತ್ತಾನೆ. ಪೌಲನು ಮರಣಕ್ಕೆ ಸಮೀಪವಾದಾಗಲೂ ಆಸ್ಯ ಸೀಮೆಯಲ್ಲಿರುವವರೆಲ್ಲರೂ ಕೈ ಬಿಟ್ಟರೂ ತಿಮೋಥೆಯನ ಮೇಲಿದ್ದ ಅವನ ಪ್ರೀತಿ ನಂಬಿಕೆಯನ್ನು ಪ್ರಕಟಪಡಿಸುತ್ತಾನೆ. ಈ ಯೌವನಸ್ಥಲ್ಲಿ ಯಾವಾಗಲೂ ಸೇವೆಯ ಉತ್ಸಾಹವನ್ನು ಕಾಣುತ್ತಾನೆ ಪೌಲನ ಅಪೇಕ್ಷೆಯಂತೆ ತಿಮೋಥೆಯನು ಅವನ ಕಾಲದಲ್ಲಿ ಅವನ ಬಳಿಗೆ ಓದೋದು ತಿಳಿಸಲ್ಪಡಲಿಲ್ಲ. ಆದರೆ ತಿಮೋಥೆಯನು ಕೊರಿಂಥದಲ್ಲಿ ಸೆರೆಮನೆಗೆ ಹಾಕಲ್ಪಟ್ಟನೆಂಬುದಾಗಿ ಚರಿತ್ರೆಯಿಂದ ತಿಳಿದು ಬಂದಿದೆ. ಅವನಿಗೆ ಬಿಡುಗಡೆಯಾದ ಕುರಿತಾಗಿ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಬಿಡುಗಡೆ ಹೊಂದಿದ ನಂತರ ಎಫೆಸದಲ್ಲಿ ತಿಮೋಥೆಯನು ಸಭೆಯನ್ನು ಸ್ಥಾಪಿಸಲು ಇಚ್ಛಿಸಿದನು. ಬಾರ್ನಬನು ಕುಪ್ರದ್ವೀಪಕ್ಕೆ ಹಿಂದಿರುಗಿದ ನಂತರ ತಿಮೋಥೆಯನು ಎಫೆಸ ಸಭೆಯಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿದನು. ಎಫೆಸದಲ್ಲಿ ಅರ್ತೆಮಿ ದೇವಿಯ ವಿಗ್ರಹಾರಾಧನೆ ಬಲವಾಗಿ ನಡೆಯುತ್ತಿತ್ತು. ಕ್ರೈಸ್ತರಿಂದ ಇದು ನಾಶ ಮಾಡಲ್ಪಡುತ್ತದೆ ಎಂಬುದಾಗಿ ಅಂದುಕೊಂಡಂಥ ಸ್ಥಳೀಯರು ಸಭೆಗೆ ವಿರೋಧವಾಗಿ ಇದ್ದರು. ತಿಮೋಥೆಯನು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಇದಕ್ಕೆ ವಿರೋಧವಾಗಿ ಹೋರಾಡುತ್ತಿದ್ದನು. ಕ್ರಿಸ್ತಶಕ 97ರಲ್ಲಿ ವಿಗ್ರಹಾರಾಧನೆಯನ್ನು ವಿರೋಧಿಸಿ ಮಾತನಾಡುತ್ತಿರುವಾಗ ಅಲ್ಲಿ ಸೇರಿದಂಥ ಸ್ಥಳೀಯರು ಕತ್ತಿ ದೊಣ್ಣೆ ಕಲ್ಲುಗಳನ್ನು ಬೀಸಿ ತಿಮೋಥೆಯನ ಬಲವಾಗಿ ಹೊಡೆದು ಕೊಂದು ಹಾಕಿದರು. ತಿಮೋಥೆಯನು ಪೌಲನ ನಂತರ ಒಳ್ಳೆ ಕ್ರಿಸ್ತ ನಂಬಿಕೆಯುಳ್ಳ ಸೈನಿಕನಾಗಿ ಜಯಕರವಾಗಿ ಪೌಲನಂತೆ ರಕ್ತಸಾಕ್ಷಿಯಾಗಿ ಜೀವಿಸಿ ಮರಣ ಹೊಂದಿದನು. ಪೌಲನು ತನ್ನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕೊಟ್ಟಂಥ ಜವಾಬ್ದಾರಿಕೆಯನ್ನು ಕಡೆಯವರೆಗೂ ಕಾಪಾಡಿಕೊಂಡನು. ತಾನು ಶ್ರೇಷ್ಠ ಹೋರಾಟವನ್ನು ಮಾಡಿ ಸ್ಥಾಪಿಸಿದಂಥ ಸಭೆಯನ್ನು ಮುಂದುವರಿಸಲು ಪೌಲನು ತಿಮೋಥೆಯನಿಗೆ ಒಪ್ಪಿಸಿಕೊಡುವಷ್ಟು ಬಲವಾದ ನಂಬಿಕೆಯನ್ನು ತಿಮೋಥೆಯನು ಪೌಲನಿಂದ ಸಂಪಾದಿಸಿಕೊಂಡಿದ್ದನು. ಇವನಲ್ಲಿ ನಂಬಿಗಸ್ತಿಕೆಯೂ ತಾಳ್ಮೆಯೂ ನಿಷ್ಕಪಟವಾದ ನಂಬಿಕೆಯೂ ಕಂಡು ಬಂದಿತು ಎಂಬುದಾಗಿ ಪೌಲನು ತಿಳಿಸುತ್ತಾನೆ. ಚಿಕ್ಕ ಪ್ರಾಯದಲ್ಲಿಯೇ ಇವನು ಒಳ್ಳೆ ಸಾಕ್ಷಿಯನ್ನು ಸಂಪಾದಿಸಿಕೊಂಡಿದ್ದನೆಂಬುದಾಗಿ ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ಯೌವನ ಪ್ರಾಯದಲ್ಲಿ ಒಳ್ಳೆ ಸಾಕ್ಷಿಯನ್ನು ಸಂಪಾದಿಸಿಕೊಂಡು ಪೌಲನ ನಂತರದ ಸೇವೆಯನ್ನು ನಂಬಿಗಸ್ತನಾಗಿ ಮಾಡಿ ಮುಗಿಸಿ ರಕ್ತಸಾಕ್ಷಿಯಾಗಿ ನಿಂತಂತ ಈ ತಿಮೋಥೆಯನು ಇಂದು ಭಕ್ತಿಹೀನರಾಗಿ ಜೀವಿಸುವಂತ ಎಲ್ಲ ಕ್ರೈಸ್ತರಿಗೂ ಯೌವನಸ್ಥರಿಗೂ ಒಂದು ಮೂಲ ಮಾದರಿಯಾಗಿದ್ದಾನೆ. ಇಂದು ತಿಮೋಥೆಯನಂತೆ ಒಳ್ಳೆ ಗುಣಗಳನ್ನ ಹೊಂದಿಕೊಂಡು ಒಳ್ಳೆ ಸಾಕ್ಷಿಯನ್ನು ಸಂಪಾದಿಸಿಕೊಂಡು ಕ್ರಿಸ್ತನಿಗಾಗಿ ಜೀವಿಸಲು ನೀವು ಸಿದ್ಧರಿರುವಿರಾ?